ಹಾಯ್ ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಫ್ರೆಂಡ್ಸ್, ನಾನು ಇವತ್ತಿನ ವಿಡಿಯೋದಲ್ಲಿ ಯಾವ ಏರಿಯಾ ಅಂದರೆ ನನ್ನ ಯೂಟ್ಯೂಬ್ ಚಾನಲ್ನ ತವರು ಮನೆ ಅಂದರೆ ನನ್ನ ಎಲ್ಲ ಈ ಚಾನಲಲ್ಲಿ ಎಷ್ಟು ಒಂದು 70% ಮನೆಗಳು ಯಾವುದೇ ತೋರಿಸಿದನೋ ಅದೆಲ್ಲ ಈ ಏರಿಯಾದಲ್ಲೇ ನಾನು ತೋರಿಸಿರೋದು. ಅಂದರೆ ಅಂದ್ರಳ್ಳಿ ಏರಿಯಾದಲ್ಲಿ ತೋರಿಸಿರೋದು. ಈ ಅಂದ್ರಳ್ಳಿ ಪಕ್ಕಕ್ಕೆ ಒಂದು ಡಿ ಗ್ರೂಪ್ ಅಂತ ಇದೆ. ಡಿ ಗ್ರೂಪ್ ಎಂಪ್ಲಾಯೀಸ್ ಲೇಔಟು. ಸೊ ಈ ಡಿ ಗ್ರೂಪ್ ಎಂಪ್ಲಾಯೀಸಲ್ಲಿ ಇರೋ ಒಂದು ಮನೆನ ಇವತ್ತಿನ ವಿಡಿಯೋದಲ್ಲಿ ನಾನು ತೋರಿಸ್ತೀನಿ. ನೋಡಿ ಫ್ರೆಂಡ್ಸ್, ಈಗ ನಾನು ತೋರಿಸ್ತಾ ಇದ್ದೀನಲ್ಲ, ಫ್ರಂಟ್ ಎಲಿವೇಷನ್ನು 30-40 ಸ್ಕ್ವೇರ್ ಫೀಟಲ್ಲಿ ಕಟ್ಟಿರೋ ಮನೆನ ನಾನು ತೋರಿಸ್ತಾ ಇದ್ದೀನಿ. ಫ್ರಂಟ್ ಎಲಿವೇಷನ್ ತೋರಿಸ್ತಾ ಇದ್ದೀನಿ ನೋಡಿ ಫ್ರೆಂಡ್ಸ್. ಇದು ಡಿ ಗ್ರೂಪ್ ಎಂಪ್ಲಾಯೀಸ್ ಲೇಔಟ್ನ 60 ಫೀಟ್ ರೋಡ್ ಇದೆಯಲ್ಲ, ಆ ರೋಡ್ಗೆ ನೋಡಿ ತೋರಿಸ್ತಾ ಇದ್ದೀನಿ ನೋಡಿ. ಆ ರೋಡ್ಗೆ ಜಸ್ಟ್ ಕಾರ್ನರ್ ಸೈಟ್ ಇದೆಯಲ್ಲ, ಆ ಕಾರ್ನರ್ ಸೈಟ್ ಪಕ್ಕಕ್ಕೆ ಈ ಮನೆ ಇರೋದು. ಈ ಮನೆ 30-40ಯಲ್ಲಿ ಏನು 2 BHK ಗ್ರೌಂಡ್ ಫ್ಲೋರು, ಫಸ್ಟ್ ಫ್ಲೋರಲ್ಲಿ 2 BHK ಮತ್ತು ಸೆಕೆಂಡ್ ಫ್ಲೋರಲ್ಲಿ 2 BHK ಮೇಲೆ ಮತ್ತು ಇನ್ನೊಂದು ರೂಮು. ಸೊ ಈ ರೀತಿ ಕಟ್ಟಿದ್ದಾರೆ. ಈ ಮನೆ ಸೇಲ್ಗಿದೆ. ಬನ್ನಿ ಫ್ರೆಂಡ್ಸ್, ಇದು ಇನ್ನೂ ಡೀಟೇಲಾಗಿ ಹೇಳ್ತೀನಿ ನೋಡಿ. ತೋರಿಸ್ತಾ ಇದ್ದೀನಿ, ಪಾರ್ಕಿಂಗ್ ಒಳಗೆ ಬಂದಿದ್ದೀನಿ. ನೀವು ಆರಾಮಾಗಿ ನೋಡಿ. ಇಷ್ಟು ಕಾರು ನಾರ್ಮಲ್ ಒಂದು ಸಿಂಪಲ್ ಕಾರು ಅಂದರೆ ಒಂದು ಮೀಡಿಯಮ್ ಸೈಜ್ ಕಾರ್ನ ನೀವು ಪಾರ್ಕಿಂಗ್ ಮಾಡ್ಬೋದು. ಇಲ್ಲಾಂದ್ರೂ ನೀವು ರೋಡ್ ಸೈಡಲ್ಲಿ ನಿಲ್ಲಿಸಿದ್ರು ಏನು ತೊಂದರೆ ಇಲ್ಲ, ಯಾಕಂದರೆ ಅದು 30 ಫೀಟ್ ರೋಡ್ ಆಗಿದ್ದರಿಂದ ನೀವು ರೋಡ್ ಸೈಡಲ್ಲಿ ನಿಲ್ಲಿಸಿದ್ರು ಯಾವುದೇ ರೀತಿ ತೊಂದರೆ ಇಲ್ಲ. ನೋಡಿ ಇದು ಫ್ರೆಂಡ್ಸ್, ಇದು ವೆಸ್ಟ್ ಫೇಸ್ ಸೈಟು. ನಾರ್ತ್ ಫೇಸ್ ಡೋರು ಇದ್ದಾವೆ, ವೆಸ್ಟ್ಗೂ ಡೋರು ಅವೈಲೇಬಲ್ ಇದ್ದಾವೆ ನೋಡಿ. ತೋರಿಸ್ತಾ ಇದ್ದೀನಿ. ಈಗ ಗ್ರೌಂಡ್ ಫ್ಲೋರಲ್ಲಿ 2 BHK ಮನೆಯನ್ನು ತೋರಿಸ್ತಾ ಇದ್ದೀನಿ. ಏನಿಲ್ಲ ಅಂದ್ರೆ ಒಂದು 2 ಫೀಟ್ ಏನೋ ಪ್ಯಾಸೇಜ್ ಕೊಟ್ಟಿದ್ದಾರೆ ನಾರ್ತ್ ಸೈಡ್ಗೆ, ಪ್ಲಸ್ ನಾರ್ತ್ ಸೈಡ್ಗೆ ಡೋರ್ ಕೂಡ ಕೊಟ್ಟಿದ್ದಾರೆ ನೋಡಿ. ಈ ಕಡೆ 2 ಫೀಟ್ ಏನೋ ಸೆಟ್ ಬ್ಯಾಕ್ ಕೂಡ ಪ್ರೊವೈಡ್ ಮಾಡಿದ್ದಾರೆ. ಸುತ್ತ ಏನೋ ಬಿಲ್ಡಿಂಗ್ ಸುತ್ತ 2 ಫೀಟ್ ಪ್ಯಾಸೇಜ್ ಕೊಟ್ಟಿದ್ದಾರೆ ಫ್ರೆಂಡ್ಸ್. ಆ ಮನೆ ಯಾಕೆ ತೋರಿಸಲಿಲ್ಲ ಅಂದರೆ ಅವರು ಬಾಡಿಗೆದಾರರು. ಇದು ಸ್ವಲ್ಪ ಅಫಿಷಿಯಲ್ ಏರಿಯಾ ಆಗಿದ್ದರಿಂದ ನಾನು ಬಾಡಿಗೆ ಮನೆಗಳನ್ನ ನಾನು ತೋರ್ಸೋಕ್ಕೆ ಹೋಗಿಲ್ಲ. ದಯವಿಟ್ಟು ಅದಕ್ಕೆ ಕ್ಷಮೆ ಇರಲಿ ನೋಡಿ ಫ್ರೆಂಡ್ಸ್. ಈಗ ನಾನು ಯಾವುದು ನೋಡಿ, ಈ ಕಡೆ ಪ್ಯಾಸೇಜ್ ಅಂದರೆ ಇದೊಂದು ಮೆಟ್ಲಿ ಕೆಳಗಡೆ ಪ್ಯಾಸೇಜ್ ಇದೆಯಲ್ಲ, ಅಲ್ಲಿ ಬೈಕ್ನ ನಿಲ್ಲಿಸ್ಕೊಂಡಿದ್ರೆ ಅಲ್ಲಿ ಇದನ್ನು ಪ್ರೊವಿಷನ್ನ ತೋರಿಸ್ತಾ ಇದ್ದೀನಿ. ನೆಕ್ಸ್ಟ್ ಬನ್ನಿ, ಫಸ್ಟ್ ಫ್ಲೋರ್ಗೆ ಹೋಗೋಣ ಫ್ರೆಂಡ್ಸ್. ಇದು ಇಟ್ಟಿಗೆ ಬಿಲ್ಡಿಂಗು, ತುಂಬಾ ಕ್ವಾಲಿಟಿ ಇರೋ ಬಿಲ್ಡಿಂಗು. ನೀವು ಏನಿಲ್ಲ ಅಂದರೂ ನೀವು ಇನ್ನೂ 40 ಇಯರ್ಸ್, ಇದು ಆ್ಯಕ್ಚುಲ್ ಇದು ಏಜ್ ಏನಂತ ಹೇಳ್ತೀನಿ ಅಂದರೆ ಯಾವಾಗ 2008ಅಲ್ಲಿ ಇದನ್ನು ಕಟ್ಟಿರೋದು. 2008 ಅಂದರೆ 16 ಇಯರ್ಸ್ ಬ್ಯಾಕ್ ಇದನ್ನು ಕಟ್ಟಿರೋದು ಫ್ರೆಂಡ್ಸ್. ಇದು ಇನ್ನೂ ಏನಿಲ್ಲ ಅಂದರೂ ಇನ್ನೂ 50 ಇಯರ್ಸ್, ಮಿನಿಮಮ್ 50 ಇಯರ್ಸ್ ಇದು ಬಾಳಿಕೆ ಬರೋವಂಥ ಬಿಲ್ಡಿಂಗು. ಅದಕ್ಕೆ ನೋಡಿ ಒಳ್ಳೆ ಸೂಪರ್ ಕ್ವಾಲಿಟಿ ಅಂದರೆ ಮಾತ್ರ ಸೂಪರ್ ಕ್ವಾಲಿಟಿ. ನೀವು ಯಾವುದ್ರಲ್ಲೂ ಕಾಂಪ್ರಮೈಸ್ ಆಗಿಲ್ಲ, ಅಷ್ಟು ಚೆನ್ನಾಗಿ ಕಟ್ಟಿದ್ದಾರೆ. ಒಂದು ಟೈಲ್ಸಿಂದ ಇಟ್ಕೊಂಡು, ಒಂದು ಫ್ಲೋರಿಂಗ್ ಗ್ರಾನೈಟ್ಸಿಂದ ಇಟ್ಕೊಂಡು, ಒಂದು ವಿಂಡೋಗಾಗಲಿ ಮೈನ್ ಡೋರ್ಗಾಗಲಿ ವುಡ್ಡು ಇದೆ ಇಟ್ಕೊಂಡು ಎಲ್ಲ ಅಲ್ಟಿಮೇಟ್ ಕ್ವಾಲಿಟಿ, ನಂಬರ್ 1 ಕ್ವಾಲಿಟಿನ ಯೂಸ್ ಮಾಡಿದ್ದಾರೆ ಫ್ರೆಂಡ್ಸ್. ನೋಡಿ ಗ್ರಿಲ್ಲು ಕೂಡ ಫುಲ್ಲು ಟೋಟಲಿ ಬಿಲ್ಡಿಂಗ್ ಗ್ರಿಲ್ನ ಪ್ರೊವೈಡ್ ಮಾಡಿದ್ದಾರೆ. ಸೇಫ್ಟಿ 100% ಇದೆ ನೋಡಿ ಫ್ರೆಂಡ್ಸ್. ಈಗ ನಾನು ಫಸ್ಟ್ ಫ್ಲೋರ್ ಬಂದನಲ್ಲ, ಫಸ್ಟ್ ಫ್ಲೋರಲ್ಲಿ ತೋರಿಸ್ತಾ ಇದ್ದೀನಿ ನೋಡಿ. ವೆಸ್ಟ್ ಫೇಸ್ ಕಡೆಗೆ 3 ಪಾನ್ ಕಿಟಕಿ ಕೂಡ ಪ್ರೊವೈಡ್ ಮಾಡಿದ್ದಾರೆ. 18 ಇಯರ್ ಓಲ್ಡು ಫ್ರೆಂಡ್ಸ್. ಇದು ನಾನು ಇನ್ನೊಂದ್ಸರಿ ಹೇಳ್ತಾ ಇದ್ದೀನಿ, 16 ಇಯರ್ ಓಲ್ಡು ಬಿಲ್ಡಿಂಗು. ಆದರೂ ಕ್ವಾಲಿಟಿನ ನೋಡಿ, ನೀವು ವಿಡಿಯೋದಲ್ಲೇ ನೋಡಿದ್ರೆ ನಿಮಗೆ ನೀಟಾಗಿ ಗೊತ್ತಾಗುತ್ತೆ. ಅಷ್ಟು ಚೆನ್ನಾಗಿದೆ ಮನೆ ಮಾತ್ರ ನೋಡಿ. ಈಗ ಫಸ್ಟ್ ಫ್ಲೋರಲ್ಲಿರೋ ಓನರ್ ಮನೆ ಇದು. ಓನರ್ ಬಿಲ್ಡಿಂಗು, ಓನರ್ ಹೌಸ್ ಇದು. ಓನರ್ ಇಲ್ಲಿದ್ದಾರೆ. ಸೊ ಆ ಮನೆನ ನಾನು ತೋರಿಸ್ತಾ ಇದ್ದೀನಿ. ಇನ್ಯಾವುದು ಬಾಡಿಗೆ ಮನೆಯನ್ನು ನಾನು ತೋರ್ಸೋಕ್ಕಾಗಲ್ಲ ನೋಡಿ. ಈಗ ಸೋಫಾ ಆರಾಮಾಗಿ ನೀವು ಎಷ್ಟು ಜನ ಏನಿಲ್ಲ ಅಂದರೂ ಅಲ್ಲೊಂದು 6 ಜನ, ಈ ಕಡೆ ಒಂದು ಏನಿಲ್ಲ ಅಂದರೂ ಒಂದು 12 ಜನ ಕೂತ್ಕೊಬೋದು ಫ್ರೆಂಡ್ಸ್. ಇದು ಅಷ್ಟು ದೊಡ್ಡ ಹಾಲ್ ಇದೆ, ಲಿವಿಂಗ್ ಏರಿಯಾ ಇದೆ ನೋಡಿ. ಹಳೆ ಕಾಲದ್ದು TV ಕ್ಯಾಬಿನೆಟ್, ಹಳೆ ಕಾಲದ್ದು ವುಡನ್ ವರ್ಕಲ್ಲಿ. ಈಗಿನ ವುಡನ್ ವರ್ಕು ತುಂಬ ಇನ್ನೂ ಬೇರೆ ಡಿಸೈನಲ್ಲಿ ಮಾಡ್ತಾರೆ. ಅದು
ಅಷ್ಟು ಕ್ವಾಲಿಟಿ ಇರುತ್ತೋ ಬಿಡುತ್ತೋ ಅದು ನನಗೆ ಗೊತ್ತಿರಲ್ಲ. ಆದರೆ ಏನೋ ತುಂಬ ಮಿಂಚಿಂಗ್ ಮಾಡಿಬಿಡ್ತಾರೆ. ಆದರೆ ಇದು ಹಂಗಿಲ್ಲ, ಸಿಂಪಲ್ಲಾಗಿ ಎಷ್ಟು ಮಟ್ಟಕ್ಕೆ ಬೇಕೋ ಅಷ್ಟು ಮಾತ್ರ ಚೆನ್ನಾಗಿದೆ ಅಂತಲೇ ಹೇಳ್ತೀನಿ. ನೋಡಿ ಈ ಕಡೆ ಅಕ್ವೇರಿಯಂ ಕೂಡ ಇಟ್ಕೊಂಡಿದ್ದಾರೆ. ಪ್ರತಿಯೊಂದಕ್ಕೂ ಅಲ್ಲಿ ಸ್ಟೆಪ್ ಬೈ ಸ್ಟೆಪ್ ನೀಟಾಗಿ ಮಾಡಿ ಟಿ ವಿ ಕ್ಯಾಬಿನ್ ಮಾಡಿದ್ದಾರೆ. ನೋಡಿ ಈ ಕಡೆಯಿಂದ ವ್ಯೂ ತೋರಿಸ್ತೀನಿ ನೋಡಿ ಫ್ರೆಂಡ್ಸ್. ಇದು ನೆಕ್ಸ್ಟ್ ಬನ್ನಿ ನೋಡಿ, ಇದು ಡೈನಿಂಗ್ ಹಾಲು. ಇದು ಡೈನಿಂಗ್ ಹಾಲ್ ನೋಡಿ. ಈ ಕಡೆ ಕೂಡ ಸೌತ್ ಕಡಿಕೆ ಸೌತ್ ಕೊಡುಗೆ ಕಿಟಕಿ, 3 ಪಾನ್ ಕಿಟಕಿ ಪ್ರೊವೈಡ್ ಮಾಡಿದ್ದಾರೆ. ಪ್ಲಸ್ ವಾಶ್ ಬೇಸಿನ್ ಕೂಡ ಪ್ರೊವೈಡ್ ಮಾಡಿದ್ದಾರೆ ಅಲ್ಲಿ. ನೆಕ್ಸ್ಟ್ ಬನ್ನಿ ನೋಡಿ ದೇವ್ರ ಮನೆ ಫ್ರೆಂಡ್ಸ್. ಇನ್ನೊಂದು ಸರಿ ಹೇಳ್ತೀನಿ, ಇದು ಸ್ವಂತಕ್ಕೆ ಅಂತ ಕಟ್ಕೊಂಡಿರೋ ಮನೆ. ನೀವು ಇವಾಗ ಓನರ್ ಕೋಟಿಂಗ್ ಪ್ರೈಸ್, ಓನರ್ ಕೋಟಿಂಗ್ ಪ್ರೈಸ್ ಹೇಳ್ತಾ ಇದ್ದೀನಿ ನೋಡಿ. ಈಗ 1,85,00,000 ಹೇಳ್ತಾ ಇದ್ದಾರೆ. ನೀವು ಈ ಬಜೆಟ್ಗೆ ಇಷ್ಟು ಕ್ವಾಲಿಟಿ ಮನೆ ಮತ್ತೆಲ್ಲೂ ಸಿಗೋದಿಲ್ಲ. ಅದು ಇಂಥ ಅಫಿಷಿಯಲ್ ಏರಿಯಾದಲ್ಲಿ ಮತ್ತೆಲ್ಲೂ ಸಿಗೋದಿಲ್ಲ. ಅಷ್ಟು ಬಾಡಿಗೆ ಎಷ್ಟು ಅಂತ ಕೇಳ್ತೀರಾ? ಬಾಡಿಗೆ ಗ್ರೌಂಡ್ ಫ್ಲೋರಲ್ಲಿ 18,000, ಫಸ್ಟ್ ಫ್ಲೋರ್ ಓನರ್ ಇದ್ದಾರೆ, ಅದು ಓಕೆ. ನೆಕ್ಸ್ಟ್ ಸೆಕೆಂಡ್ ಫ್ಲೋರಲ್ಲಿ 18,000, ನೆಕ್ಸ್ಟ್ ಅದ್ರ ಮೇಲೆ 5,000, 18, 36, 5,000, 41,000 ಈಗ ಓನರ್ ಇತ್ಕೊಂಡು ಬರ್ತಾಯಿದೆ. ಸೊ ನೀವು ಬರೀ ರೆಂಟೆಡ್ಗೆ ಅಂತ ನೋಡ್ಕೊಂಡ್ರು 18,3 is 54 plus 58,000, 100ಕ್ಕೆ 100 ಬರೋ ಅಂಥ ಮನೆ ಇದು. ಬಾಡಿಗೆ 100ಕ್ಕೆ 100 ಬರುತ್ತೆ. ಓನರ್ ಕೋಟಿಂಗ್ ಪ್ರೈಸ್ ಬಂದ್ಬಿಟ್ಟು 1,85,00,000. ಆದರೆ ನೀವು ಈ ಮನೆಗೆ ನಿಜವಾಗ್ಲೂ ಆ 1,85,00,000 ಏನಾಗ್ತೀರೋ ಅದು ತುಂಬಾ 100ಕ್ಕೆ 100 ವರ್ತ್ ಅಂತಲೇ ನಾನು ಹೇಳ್ತೀನಿ. ನೋಡಿ ಫ್ರೆಂಡ್ಸ್, ಈಗ ನಾನು ಬೆಡ್ರೂಮ್ ತೋರಿಸ್ತಾ ಇದ್ದೀನಿ. ಟೋಟಲ್ 2 ಬೆಡ್ರೂಮ್ ಇರೋ ಮನೆ ಇದು. ಓನರ್ ಇರೋದು ಮನೆ. ನಾರ್ತ್ಗೆ ಡೋರ್ ಕೂಡ ಪ್ರೊವೈಡ್ ಮಾಡಿದ್ದಾರೆ, ತೋರಿಸಿದೆ ನಿಮಗೆ. ನೋಡಿ ಆಗಿನ ಕಾಲದ್ದು ವಾರ್ಡ್ರೋಬ್ಸ್, ಪಕ್ಕಾ ಕ್ವಾಲಿಟಿ, 100ಕ್ಕೆ 100 ಒಳ್ಳೆ ಕ್ವಾಲಿಟಿ ಇರೋ ವುಡನ್ನು ಯೂಸ್ ಮಾಡಿದ್ದಾರೆ. ನೋಡಿ ನೀವು ಆರಾಮಾಗಿ ಫ್ಯಾಮಿಲಿ ಕಾಟ್ನ ಹಾಕೊಬೋದಾರಾಗೆ. ನೆಕ್ಸ್ಟ್ ಬನ್ನಿ ನೋಡಿ, ಈಗ ನೋಡಿ ಸೇಫ್ಟಿ ಗ್ರಿಲ್, ಸುತ್ತ ಸೇಫ್ಟಿ ಗ್ರಿಲ್ ಮಾಡಿದ್ದಾರೆ. ಈಗ ನಿಮಗೆ ಒಂದಿದ್ರೆ ಇನ್ನೊಂದಿರುತ್ತೆ, ಇನ್ನೊಂದಿದ್ರೆ ಮತ್ತೊಂದಿರಲ್ಲ. ಆದರೆ ಈ ಬಿಲ್ಡಿಂಗಲ್ಲಿ ಮಾತ್ರ ನಿಮಗೆ ಇಂಥದ್ದಿಲ್ಲ ಅನ್ನಂಗಿಲ್ಲ, ಅಷ್ಟು ಎಲ್ಲ ಪ್ರೊವೈಡ್ ಮಾಡಿದ್ದಾರೆ. ನೋಡಿ ಪ್ಯಾಸೇಜ್ ಕೊಟ್ಟಿದ್ದಾರೆ. ನಾರ್ತ್ ಸೈಡ್ ಡೋರು ಇದ್ದಾವೆ, ವೆಸ್ಟ್ ಸೈಡ್ ಡೋರು ಇದ್ದಾವೆ. ನೀವು ನಾರ್ತ್ಗೆ ಇಲ್ಲ, ನಂಗೆ ನಾರ್ತ್ಗೆ ಬೇಕು ವಾಸ್ತು ಪ್ರಕಾರ ಅಂತ ಅಂದರೆ ಬೇಕಾದ್ರೆ ಅದನ್ನು ಕ್ಲೋಸ್ ಮಾಡ್ಕೊಂಡು ಇದನ್ನು ಕೂಡ ಓಪನ್ ಮಾಡ್ಕೊಬೋದು. ಇಲ್ಲ ನನಗೆ ವೆಸ್ಟ್ ಸೈಡ್ ಬೇಕು ಅಂದರೂ ಕೂಡ ಅದನ್ನು ಓಪನ್ ಮಾಡಿಕೊಂಡು ನಾರ್ತದನ್ನು ಕ್ಲೋಸ್ ಮಾಡ್ಕೊಬೋದು. ನೋಡಿ ಫ್ರೆಂಡ್ಸ್, ಈಗ ಇದು ಕಾಮನ್ ಬಾತ್ರೂಮ್ನ ತೋರಿಸ್ತೀನಿ. ವೆಸ್ಟರ್ನ್ ಟೈಪ್, 16 years ಬ್ಯಾಕ್ ಆದರೂ ವೆಸ್ಟರ್ನ್ ಟೈಪ್ನ ಟಾಯ್ಲೆಟ್ನ ಪ್ರೊವೈಡ್ ಮಾಡಿದ್ದಾರೆ ಕಾಮನಲ್ಲಿ. ನೆಕ್ಸ್ಟ್ ನೋಡಿ, ಸಾರಿ ಇದು ಅಟ್ಯಾಚ್ ಬಾತ್ರೂಮ್, ಅದು ನಾನು ತೋರಿಸಿದ್ದು ಕಾಮನ್ ಅಲ್ಲ. ನೋಡಿ ಇಲ್ಲೂ ಇದು ಇನ್ನೊಂದು ಬೆಡ್ರೂಮ್, 2ನೇ ಬೆಡ್ರೂಮ್ ನಾನು ತೋರಿಸ್ತಾ ಇದ್ದಿದ್ದು. ಈ 2ನೇ ಬೆಡ್ರೂಮ್ನಲ್ಲಿ ಕೂಡ ಫ್ಯಾಮಿಲಿ ಕಾರ್ಡ್ನ ನೀವು ಆರಾಮಾಗಿ ಹಾಕೊಬೋದು. ನೋಡಿ ಅವರು ಬೀರು, ಅವ್ರದ್ದು ಹಳೆ ಕಾಲದ ಬೀರು ಇತ್ತೇನೋ ಅದನ್ನು ಇಟ್ಕೊಂಡಿದ್ದಾರೆ. ಪ್ಲಸ್ ವಾರ್ಡ್ರೋಬ್ಸ್ ಕೂಡ ಅವೈಲೇಬಲ್ ಇದ್ದಾವೆ. ಎಲ್ಲ ಓಪನ್ ಡೋರು ವಾರ್ಡ್ರೋಬ್ಸು. ಇದಕ್ಕೆ ಅಟ್ಯಾಚ್ ಆಗಿ ವೆಸ್ಟರ್ನ್ ಟೈಪ್ ಟಾಯ್ಲೆಟ್ನ ಪ್ರೊವೈಡ್ ಮಾಡಿದರು. ನೋಡಿ ಫ್ಲೋರಿಂಗ್ ಬ್ರೌನ್ ಕಲರ್ ಫ್ಲೋರಿಂಗ್ನ ಗ್ರಾನೈಟ್ನ ಯೂಸ್ ಮಾಡಿದ್ದಾರೆ. ಸೂಪರ್ ಕ್ವಾಲಿಟಿ ಮಾತ್ರ. ಅಷ್ಟು ನೀಟಾಗೂ ಮೇಂಟೈನ್ ಮಾಡಿದ್ದಾರೆ. 16 years ಓಲ್ಡ್ ಬಿಲ್ಡಿಂಗ್ ಅಂದರೆ ನಂಬಕ್ಕೆ ಆಗಲ್ಲ ಫ್ರೆಂಡ್ಸ್. ಇದು ಅಷ್ಟು ಚೆನ್ನಾಗಿರೋ ಬಿಲ್ಡಿಂಗ್ ಇದು. ನೆಕ್ಸ್ಟ್ ಬನ್ನಿ ನೋಡಿ, ಮೇನ್ ಡೋರ್ ತೋರಿಸ್ತಾ ಇದ್ದೀನಿ. ಅದು ಕೂಡ ಅಲ್ಟಿಮೇಟ್ ನಂಬರ್ 1 ಕ್ವಾಲಿಟಿ ಯೂಸ್ ಮಾಡಿದ್ದಾರೆ. ಈಗ ಓನರ್ ಮನೆ ತೋರಿಸ್ತೆ. ಓನರ್ ಮನೆ 2 BHK ಮನೆ. ಅದರಲ್ಲಿ ಓನರ್ಗೆ ಆಗಲಿ ಬಾಡಿಗೆದಕ್ಕೆ ಆಗಲಿ ಎಲ್ಲದಕ್ಕೂ ಇಂಟೀರಿಯರ್ ಎಲ್ಲ ಪಕ್ಕಾ ಆಗಿದೆ ಫ್ರೆಂಡ್ಸ್. ಇದು
ಇಂಥ ಏನು ಇಂಥದ್ದು ಹಾಕಿಲ್ಲ ಅನ್ನೋಂಗಿಲ್ಲ. ಪ್ರತಿಯೊಂದು ಸೇಫ್ಟಿ ಗ್ರಿಲ್ಲು, ವಾರ್ಡ್ರೋಬ್ಸು, ಆಮೇಲೆ ಗ್ರಾನೈಟ್ಸು, ಆಮೇಲೆ ಏನೋ ಕಿಟಕಿ, ಏನೋ ಸ್ಲೈಡಿಂಗ್ ಕಿಟಕಿ ಕೊಟ್ಟಿಲ್ಲ, ಇದು ವುಡನ್ ಕಿಟಕಿ, ವುಡನ್ ವಿಂಡೋ ಕೊಟ್ಟಿರೋದು. ಸೊ ಎಲ್ಲ ನಂಬರ್ 1 ಇದೆ. ನೆಕ್ಸ್ಟ್ ಬನ್ನಿ ನೋಡಿ ಸೆಕೆಂಡ್ ಫ್ಲೋರಲ್ಲಿ ನೋಡಿ, ಈ ಕಡೆ ಚಪ್ಪಲಿ ಸ್ಟ್ಯಾಂಡು ಪ್ಲಸ್ ಏನಾದರೂ ಹೆಲ್ಮೆಟ್ ಇಟ್ಕೊಳ್ಳೋಕ್ಕೆ ಅಂತ ಅದು ಕೂಡ ಅಲ್ಲಿ, ಅದಕ್ಕೊಂದು ಕೂಡ ವಾಟರ್ ಇದು ಬ್ಯಾಸ್ಕೆಟ್ ಅಂದರೆ ಬಾಕ್ಸ್ಗಳನ್ನ ಮಾಡಿದರು. ನಾನು ಇದನ್ನು ತೋರ್ಸೋಕ್ಕಾಗಲ್ಲ ಫ್ರೆಂಡ್ಸ್, ದಯವಿಟ್ಟು ಅದಕ್ಕೂ ಬಾಡಿಗೆ ಇದ್ದಾರಲ್ಲ ಅದಕ್ಕೆ ನಾನು ತೋರ್ಸೋಕ್ಕಾಗಿಲ್ಲ. ನೆಕ್ಸ್ಟ್ ಈ ಕಡೆ ಎಲ್ಲ ಸೆಟ್ ಬ್ಯಾಕ್ ಎಲ್ಲ ತೋರಿಸಿದೆ. ನೆಕ್ಸ್ಟ್ ಬನ್ನಿ, ಈಗ ಸೆಕೆಂಡ್ ಫ್ಲೋರ್ ಆಯಿತು, 3ನೇ ಫ್ಲೋರ್ಗೆ ಹೋಗೋಣ. ನೋಡಿ, ಇಲ್ಲೂ ಅಷ್ಟೇ ಸೇಫ್ಟಿ ಗ್ರಿಲ್ ಕೊಟ್ಟಿದ್ದಾರೆ. ನೆಕ್ಸ್ಟ್ ಬನ್ನಿ ನೋಡಿ, ಟೆರೆಸ್ನ ತೋರಿಸ್ತಾ ಇದ್ದೀನಿ. ನೋಡಿ, ಸುತ್ತಮುತ್ತ ಬಿಲ್ಡಿಂಗ್ನ ತೋರಿಸ್ತಾ ಇದ್ದೀನಿ. ನಿಮಗೆ ಇದು ಏರಿಯಾ ಎಲ್ಲಿ ಅಂತ ಹೇಳಿದ್ರೆ, ಮಾಗಡಿ ರೋಡ್ಗೆ ಜಸ್ಟ್ ಒಂದು 1.5 ಇಂದ 2 ಕಿಲೋಮೀಟರ್ಸ್ ಫ್ರೆಂಡ್ಸ್. ಇದು ಮಾಗಡಿ ರೋಡಿಂದ ಜಸ್ಟ್ 1.5 ಇಂದ 2 ಕಿಲೋಮೀಟರ್ಸು. ನೆಕ್ಸ್ಟು ತುಮಕೂರು ಮೈನ್ ರೋಡಿಂದ ಒಂದು 7 to 8 ಕಿಲೋಮೀಟರ್ಸ್ ಆಗುತ್ತೆ. ಆಮೇಲೆ ಈ ಕಡೆ ತುಂಬಾ ಹೋಟ್ಲಾಗಲಿ, ಮಾಲ್ ಆಗಲಿ, ಶಾಪಿಂಗ್ ಕಾಂಪ್ಲೆಕ್ಸ್ಗಳಾಗಲಿ ಒಳ್ಳೊಳ್ಳೆ ಜಾಗ ಮಾತ್ರ ಇದು. 100% ಅಫಿಷಿಯಲ್ ಏರಿಯಾ, ತುಂಬಾ ಅಫಿಷಿಯಲ್ ಏರಿಯಾ. ನೋಡಿ, ಈಗ ತೋರಿಸ್ತಾ ಇದೀನಲ್ಲ, ಇಲ್ಲೊಂದು ರೂಮ್ ಪ್ರೊವೈಡ್ ಮಾಡಿದರೆ ಇದಕ್ಕೆ 4,000-5,000 ರೂಪಾಯಿ ಬಾಡಿಗೆ ಬರುತ್ತೆ. ಸೊ 3rd ಫ್ಲೋರಲ್ಲಿ ಒಂದು ರೂಮ್ನ ಪ್ರೊವೈಡ್ ಮಾಡಿದ್ದಾರೆ. ಈಗ ನೋಡಿ, ಇನ್ನೊಂದು ಸರಿ ಹೇಳ್ತೀನಿ, ಓನರ್ ಕೋಟಿಂಗ್ ಪ್ರೈಸ್ ಬಂದ್ಬಿಟ್ಟು 1,85,00,000, 1,85 lakhs ಹೇಳ್ತಾ ಇದ್ದಾರೆ. ಸ್ಲೈಟ್ಲಿ ನೆಗೋಷಿಯಬಲ್ ಇರುತ್ತೆ. ಬಿ ಖಾತಾ ಪ್ರಾಪರ್ಟಿ ಇದು. 30 ವೆಸ್ಟ್ ಫೇಸ್ ಕಡೆಗೆ, 40 ಬಂದ್ಬಿಟ್ಟು ಸೌತ್ ಕಡೆಗೆ ಇದೆ. ಟೋಟಲ್ 1,200 ಸ್ಕ್ವೇರ್ ಫೀಟು. ಲೋನ್ ಕೂಡ ಅವೈಲೇಬಲ್ ಇದೆ, ಲೋನ್ ಕೂಡ ಆಗುತ್ತೆ. ಗ್ರೌಂಡು 2 BHK, ಫಸ್ಟ್ 2 BHK, ಸೆಕೆಂಡ್ 2 BHK, ಮೇಲೆ ಒಂದು ರೂಮ್ನ ಪ್ರೊವೈಡ್ ಮಾಡಿದ್ದಾರೆ. ಟೋಟಲ್ ಓನರ್ ಇತ್ಕೊಂಡಾದರೆ ಒಂದು ಎಷ್ಟು 40,000 ರೆಂಟೆಡ್ನ ಎಕ್ಸ್ಪೆಕ್ಟ್ ಮಾಡ್ಬೋದು. ಓನರ್ ಇಲ್ಲ ಅಂದ್ಕೊಂಡ್ರೆ ನಿಮಗೆ ಏನಿಲ್ಲ ಅಂದರೂ 55,000 to 60,000 ರೆಂಟೆಡ್ನ ಎಕ್ಸ್ಪೆಕ್ಟ್ ಮಾಡ್ಬೋದು. ಇದು ಅಂದ್ರಳ್ಳಿ ಹತ್ರ ಇರೋ ಡಿ ಗ್ರೂಪ್ ಎಂಪ್ಲಾಯೀಸ್ ಲೇಔಟಲ್ಲಿರೋ ಮನೆ ಇದು. ಏನೋ ಇದು ಜಸ್ಟ್ ಡಿ ಗ್ರೂಪ್ ಎಂಪ್ಲಾಯೀಸ್ ಲೇಔಟಲ್ಲಿ ಟೋಟಲ್ 5 ಬ್ಲಾಕ್ಸ್ ಇದ್ದಾವೆ, ಅಂದರೆ 5 ಸ್ಟೇಜ್ ಇದ್ದಾವೆ. ಆ 5 ಬ್ಲಾಕ್ಸಲ್ಲಿ ಇದು 3ನೇ ಬ್ಲಾಕಲ್ಲಿರೋ ಮನೆ ಇದು ಫ್ರೆಂಡ್ಸ್. ಇದು ನಾನು ತೋರಿಸ್ದೆ ಸ್ಟಾರ್ಟಿಂಗಲ್ಲೇ, 60 ಫೀಟ್ ರೋಡ್ಗೆ ಜಸ್ಟ್ ಕಾರ್ನರ್ಗಿಂತ ಪಕ್ಕದ ಸೈಟ್ ಮನೆ ಇದು. ನಿಮಗೆ ಇನ್ನೂ ಏನೇ ಡೀಟೇಲ್ಸ್ ಬೇಕು ಅನ್ನೋದು ದಯವಿಟ್ಟು ನನಗೆ ಕಮೆಂಟ್ ಮಾಡಿ, ವಾಟ್ಸಪ್ ಮಾಡಿ, ಕಾಲ್ ಮಾಡಿ ತಿಳ್ಕೊಡ್ರಿ. ನಾನು ಬೆಳಗ್ಗೆ 8 ಗಂಟೆಯಿಂದ ರಾತ್ರಿ 8 ಗಂಟೆವರೆಗೂ ಅವೈಲೇಬಲ್ ಇರ್ತೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಮತ್ತೆ ಸಿಗೋಣ ಮತ್ತೊಂದು ವಿಡಿಯೋದಲ್ಲಿ.